ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೈಟು ನಾವು ಟೆರೆಸ್ ಮೇಲೆ ಮಲ್ಕೊಂಡಿದ್ವಿ. ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಟೀ ಮಾಡ್ಕೊಂಡು ಅಲ್ಲೇ ಕುಡ್ಕೊಂಡು ಬಂದ್ವಿ. ಅದು ಕಂಟಿನ್ಯೂಷನ್ ಲಾಗ್ ಆಗಿದೆ ಇದು. ನಮ್ಮ ತಮ್ಮ ಹೋಗಿಬಿಟ್ಟು ಚಿಕನ್ ತೊಗೊಂಡು ಬಂದ. ಚಿಕನ್ ತೊಗೊಂಬಂದು ಗ್ರೇವಿ ಮಾಡೋಣ, ಬೆಳಗ್ಗೆ ಅಡುಗೆ ಮಾಡಿಬಿಡೋಣ. ಅಡುಗೆ ಮಾಡಿಬಿಟ್ರೆ ಇಡೀ ದಿನ ಸ್ವಲ್ಪ ಫ್ರೀಯಾಗುತ್ತೆ, ಮಾತಾಡ್ಬೋದು ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ಬೋದು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಚಿಕನೆಲ್ಲ ತೊಳೆದು ಇಟ್ಕೊಂಡ್ರು 2 ಸಲ. ಸೊ ನಮ್ಮ ತಮ್ಮನಿಂತೆಲ್ಲ ಹೆಚ್ಚಿಕೊಟ್ರು. ನಾವು ಬೆಳ್ಳುಳ್ಳಿ ಪೇಸ್ಟ್ಗೆಲ್ಲ ಇದು ಮಾಡ್ಕೊಳ್ತಾ ಇದ್ವಿ. ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ. ನಮ್ಮ ತಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನ್ ವೆಜ್ಜು ವೆಜ್ಜು ಎಲ್ಲನೂ ಚೆನ್ನಾಗಿ ಮಾಡ್ತಾನೆ. ನನ್ನ ಹೆಸರು ಬಸವರಾಜ್ ಅಂತ. ನಾವು ಬಸವರಾಜ್ ಸ್ಪೆಷಲ್ ಮಾಡ್ತಾಯಿದ್ವಿ ಇವತ್ತು. ಸೊ ಟೊಮೊಟೊ ಹಾಕ್ತಾಯಿದ್ದಾನೆ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಚಿಕನ್ ಹಾಕ್ತಾರೆ. ನಮ್ಮ ತಮ್ಮ ಸೆಟಲ್ ಆಗಿರೋದು ಕೆಂಗೇರಿ ಹತ್ರ. ಸೊ ಇಲ್ಲಿ ಈಗ ಓನಾಗಿ ಬಿಸ್ನೆಸ್ ಇದೆ. ಓನ್ ಬಿಸ್ನೆಸ್ ಏನಂದರೆ ಸ್ವಿಮ್ಮಿಂಗ್ ಪೂಲ್ ಮೇಂಟೆನೆನ್ಸ್ ಮತ್ತು ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾರೆ. ಈಗ ಮನೆ ಹತ್ರನೇ ಸ್ವಿಮ್ಮಿಂಗ್ ಪೂಲ್ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಮಕ್ಕಳಿಗೆಲ್ಲ ಕೋಚಿಂಗ್ ಕ್ಲಾಸಸ್ ಕೂಡ ನಡೆಯುತ್ತೆ. ಸೊ ಕೋಚರ್ ಬರ್ತಾರೆ, ಕೋಚಿಂಗೆಲ್ಲ ಅವರು ಮಾಡ್ತಾರೆ. ಸೊ ಪರ್ ಅವರ್ಗೂ ಕೂಡ ಅವೈಲೇಬಲ್ ಇರುತ್ತೆ. ಪರ್ ಅವರ್ಗೂ ಬೇಕಾದ್ರೆ ಸ್ವಿಮ್ ಮಾಡ್ಬೋದು, ಆ ಥರ ಎಲ್ಲ ಇದೆ. ಸೊ ನಾನು ನನ್ನ ತಮ್ಮ ಚಿಕ್ಕ ವಯಸ್ಸಿಂದನೂ ಕಷ್ಟಪಟ್ಕೊಂಡು ಬೆಳೆದಿದ್ದೀವಿ. ಕಷ್ಟಪಟ್ಕೊಂಡು ಅಂದರೆ ಹೆಂಗೆ ಅಂದರೆ, ನಮ್ಮ ತಾಯಿ ತೀರ್ಕೊಂಡಾಗ ಅವನಿಗೆ 10ರಿಂದ 11 ವರ್ಷ. ನಾನು ಫಸ್ಟ್ PU ಓದ್ತಿದ್ದೆ. ನನಗೂ ಅವನಿಗೂ 4 to 5 ಇಯರ್ಸು ಡಿಫ್ರೆನ್ಸ್ ಇದೆ ಏಜಲ್ಲಿ, ಗ್ಯಾಪು. ಅದಾದಮೇಲೆ ಅವನು ಪಾರ್ಟ್ ಟೈಮ್ ಜಾಬ್ ಅಂದರೆ ನಮ್ಮ ದೊಡ್ಡಪ್ಪ ಅವ್ರ ಅಂಗಡಿಯಲ್ಲಿ, ಅಣ್ಣವ್ರ ಹತ್ರ ಚಿಕನ್ ಅಂಗಡಿಯಲ್ಲಿ ಸೇರ್ಕೋತಾನೆ. ಸೊ ಅಲ್ಲಿ ನಮಗೆ ವಾರಕ್ಕೆ 150 ರೂಪಾಯಿ ಏನೋ ಸಿಗ್ತಿತ್ತು. 150 200 ಏನೋ ಕೊಡ್ತಿದ್ರು. ಅದರಲ್ಲಿ ನಮ್ಮದು ಜೀವನ. ಅಮ್ಮ ತೀರ್ಕೊಂಡು ಇದರಲ್ಲಿ ಅಪ್ಪ ಅದೇ ಫೀಲಿಂಗಲ್ಲಿ ತುಂಬ ಡ್ರಿಂಕ್ಸ್ ಮಾಡೋದನ್ನ ಜಾಸ್ತಿ ಮಾಡಿದರು. ನಮಗೆ ನೋಡ್ಕೊಳ್ಳೋರೆ ಯಾರೂ ಇರಲಿಲ್ಲ. ನಮ್ಮ ಕಷ್ಟಗಳೇ ದೇವರಿಗೆ ಅದೆಷ್ಟು ಪ್ರೀತಿನೋ ಏನೋ ಗೊತ್ತಿಲ್ಲ. ಕಷ್ಟಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂದರೆ ನಾವೇ ಅಂತ ಹೇಳಬೇಕಿತ್ತು. ಎಲ್ಲರೂ ಮನೇಲಿ ಹಬ್ಬ ಹರಿದಿನ ಮಾಡ್ತಿದ್ರೆ ನಾವಿಬ್ಬರು ಮನೆಯಲ್ಲಿ ಕೂತ್ಕೊಂಡು ಎಲ್ಲೂ ಹೊರಗೆ ಹೋಗ್ತಿರ್ಲಿಲ್ಲ. ಅವನಿಗೆ ಹೊರಗೆ ಬಿಡ್ತಿರ್ಲಿಲ್ಲ ನಾನು. ಯಾಕೆಂದರೆ ಗೊತ್ತಲ್ಲ, ರಿಲೇಟಿವ್ಸ್ ಮನೆಗೆ ಯಾರಿಗೂ ಹೋಗಬಾರ್ದು, ಯಾರ ಮುಂದೆನೂ ಕೈ ಚಾಚಬಾರ್ದು ಅಂತ ನಾನು ಅದನ್ನೇ ಹೇಳ್ತಾಯಿದ್ದೆ ಅವನಿಗೂ. ಸೊ ಅವತ್ತು ನಮಗೆ ಒಂದು ಹೊತ್ತು ಊಟಕ್ಕೂ ಕಷ್ಟ ಆಗಿತ್ತು. ಹೊತ್ತಿಗೆ ಊಟ ಸಿಗ್ತಾ ಇರಲಿಲ್ಲ. ಇವತ್ತು ಕೂತ್ಕೊಂಡು ಊಟ ಮಾಡೋಕ್ಕೂ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ. ಅಷ್ಟು ಮಟ್ಟಕ್ಕೆ ಬೆಳೆದಿದ್ದೀವಿ. ಅವತ್ತು ಕಷ್ಟಪಟ್ಟಿದ್ದು ಇವತ್ತು ಇಲ್ಲಿವರೆಗೂ ಬೆಳೆದಿದ್ದೀವಿ. ಅದು ದೇವರೇ ದಾರಿ ತೋರಿಸಿರೋದು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕು, ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯವರ ಸಂಗ ಮಾಡಬೇಕು ಅಂತ ದೊಡ್ಡವರು ಅಷ್ಟಿಲ್ಲದೆ ಹೇಳಲ್ಲ. ಸೊ ಇದು ಮಾಡೋಕ್ಕೆ ಮಧ್ಯದಲ್ಲಿ ತುಂಬ ಜನಗಳು ನಮಗೆ ಸಹಾಯ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಮುಂದಿನ ಯಾವತ್ತಾದರೂ ಹೇಳ್ತೀನಿ. ಇವತ್ತು ಏನಂದರೆ ಪ್ಲ್ಯಾನು, ಅಡುಗೆ ಮಾಡಿದ್ಮೇಲೆ ಊಟ ಮಾಡಿಕೊಂಡು ಕೂತ್ಕೊಂಡು ಮಾತಾಡೋಣ ಅಂತ. ತುಂಬ ದಿನ ಆದಮೇಲೆ ಹೋಗಿರೋದಲ್ವ ನಾನು. ಸೊ ಹಾಗಾಗಿ ಕೂತ್ಕೊಂಡು ಮಾತಾಡೋಣ ಎಲ್ಲರೂ. ಆದರೆ ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ವಿ. ಆದರೆ ಟೈಮ್ ಆಗುತ್ತೆ ಮತ್ತು ನಾನು ರಿಟರ್ನ್ ಹೋಗಬೇಕು. ಆಫೀಸೆಲ್ಲ ಇರುತ್ತೆ, ಮಕ್ಳಿಗೆ ಸ್ಕೂಲೆಲ್ಲ ಇರುತ್ತೆ, ಹೋಗಬೇಕು ಅಂತ. ಇಲ್ಲೇ ಎಲ್ಲರೂ ಪಾರ್ಕಿಗೆಲ್ಲರೂ ಹೋಗಿ ಬರೋಣ ಮಕ್ಳಿಗೆ ಕರ್ಕೊಂಡು ಅಂತ. ಎಲ್ಲರೂ ಊಟಕ್ಕೆ ಮಾಡೋಣ ಅಂತ ಎಲ್ಲರಿಗೂ ಊಟ ಹಾಕ್ಕೊಟ್ಟೆ. ಎಲ್ಲ ಮಕ್ಕಳೆಲ್ಲ ತುಂಬ ಚೆನ್ನಾಗಿದೆ ಅಂತಂದರು. ಸೊ ಸಂಜೆ ಪಾರ್ಕಿಗೆ ಹೋಗ್ಬಿಟ್ಟು ಅಲ್ಲೇ ಮಾಲ್ಗುಡಿ ಇದರಲ್ಲಿ ಕಾಫಿ ಕುಡಿದ್ಬಿಟ್ಟು ಎಲ್ಲ ಮನೆಗೆ ಹೋಗಿ ಬಿಟ್ಬಿಟ್ಟು ನಾವು ರಿಟರ್ನು ಮನೆಗೆ ಬಂದ್ವಿ. ಥ್ಯಾಂಕ್ ಯು.